ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. 25% ಬಿಲ್ ಬಾಕಿ ಕೊಡದ ಪರಿಣಾಮ ಇಂದಿನಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳಿಗೆ ಬ್ರೇಕ್ ಹಾಕಿದ್ದಾರೆ. ಅನಿರ್ದಿಷ್ಟಾವಧಿ ಧರಣಿ ಶುರು ಮಾಡಿದ್ದಾರೆ. ಬಿಬಿಎಂಪಿ ವಿರುದ್ಧ ಗುತ್ತಿಗೆದಾರರ ಆಕ್ರೋಶ. ಬಿಲ್ ಬಾಕಿ ಕೊಡದಿದ್ದರೆ ಕಾಮಗಾರಿ ಬಂದ್. ಬಿಬಿಎಂಪಿ ವ್ಯಾಪ್ತಿಯ ಕಾಮಗಾರಿಗಳಿಗೆ ಕೆಲಸ ಮಾಡುತ್ತಿದ್ದ ಗುತ್ತಿಗೆದಾರರು ಇದೀಗ ಪಾಲಿಕೆ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಗುತ್ತಿಗೆದಾರರು ಮಾಡಿದ್ದ ಕಾಮಗಾರಿಗಳಿಗೆ 75% ಬಿಲ್ ಕೊಟ್ಟಿರೋ ಪಾಲಿಕೆ ಉಳಿದ 25% ಬಿಲ್ ಬಾಕಿ ಉಳಿಸಿಕೊಂಡಿದೆ. ಡಿಸಿಎಂ ಬಳಿಯೂ ಮನವಿ ಮಾಡಿದ್ರೂ ಪ್ರಯೋಜನ ಆಗದ ಕಾರಣಕ್ಕೆ ಗುತ್ತಿಗೆದಾರರು ಪಾಲಿಕೆ ಕೆಲಸಗಳಿಗೆ ಬ್ರೇಕ್ ಹಾಕಿ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಬಿಎಂಪಿ ಆಯುಕ್ತರು ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ. ಬಿಬಿಎಂಪಿ ಆಯುಕ್ತರು ನಾವು 25% ದುಡ್ಡು ಕೇಳಿದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸ್ಟ್ರೈಕ್ ಅನ್ನ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಾವು ಕೊಡೋದಿಲ್ಲ ಅಂತೇಳಿ ಉಡಾಪಿ ಉತ್ತರ ಕೊಡ್ತಾ ಇದ್ದಾರೆ. ನಾವು ಈ ನಮ್ಗೆ 25% ಬರೋವರೆಗೂ ನಾವು ಇವತ್ತಿಂದ ಆಮಂತ್ರಣ ಉಪವಾಸ ಕೈಗೊಳ್ತಾ ಇದ್ದೀರಿ. ಇವತ್ತೇ ಇಲ್ಲಿಂದಾನೆ ನಾವು ಕೊಡೋವರೆಗೂ ಇಲ್ಲಿಂದ ನಾವು ಎದ್ದು ಹೋಗೋದಿಲ್ಲ. ಅಧಿಕಾರಿಗಳು ಯಾವುದೇ ರೀತಿಯಾದ ನಮಗೆ ಸ್ಪಂದಿಸ್ತಾ ಇಲ್ಲ. ಗುತ್ತಿಗೆದಾರರಿಗೆ ಹಬ್ಬಗಳು ಬಂದರೂ ಕೂಡ ಪೇಮೆಂಟ್ ರಿಲೀಸ್ ಮಾಡೋದಕ್ಕೆ ಸ್ಪಂದಿಸ್ತಾ ಇಲ್ಲ. ನಾವು ಇಲ್ಲೇ ಕೆಲಸ ಮಾಡಿದೀವಿ, ಇಲ್ಲೇ ಸಾಯ್ತೀವಿ, ಇಲ್ಲೇ ಉಪವಾಸ ಸತ್ಯಾಗ್ರಹ ಕುತ್ಕೊಳ್ತೀವಿ. ಎಲ್ಲಾ ರೀತಿಯ ಕಾಮಗಾರಿಗಳನ್ನ ಬಂದ್ ಮಾಡ್ತಾ ಇದ್ದೀವಿ. ಗುತ್ತಿಗೆದಾರರು ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿ ಪ್ರತಿಭಟಿಸುತ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಗುತ್ತಿಗೆದಾರರನ್ನ ಬಿಎಂಟಿಸಿ ಬಸ್ನಲ್ಲಿ ತುಂಬಿಕೊಂಡು ಹೋದ್ರು. ಪಟ್ಟು ಬಿಡದ ಗುತ್ತಿಗೆದಾರರು ಮತ್ತೆ ಪಾಲಿಕೆ ಕಚೇರಿಗೆ ಬಂದು ಪ್ರತಿಭಟಿಸಿದ್ರು. ಇನ್ನು ಯಾವುದೇ ಕೆಲಸ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದು, ನಮ್ಮ ಸಮಸ್ಯೆ ಬಗೆಹರಿಸುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ, ಕಾಮಗಾರಿ ಮಾಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಬಿಲ್ಲು ಕೊಡುವವರೆಗೂ ನಮ್ಮ ನಿತ್ಯವಾದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಪ್ರಾಣ ಕೊಟ್ಟೆವು, ನಮ್ಮ ಬಿಲ್ಲನ್ನು ಮಾತ್ರ ಬಿಡೋದಿಲ್ಲ. ಈ ಕಮಿಷನರ್ ಬಂದು ಇಲ್ಲಿ ದಂಧಲೆ ಎಲ್ಲ ಮಾಡ್ತಾ ಇದ್ದಾರೆ, ಧಮಕಿ ಹಾಕ್ತಾರೆ. ಕಾಂಟ್ರಾಕ್ಟರ್ ಅಂದ್ರೆ ತುಂಬಾ ಬೇಸರವಾಗಿ ಮಾತಾಡ್ತಾರೆ. ಇಲ್ಲ, ನಮ್ ಪೇಮೆಂಟ್ ಕೊಡೋವರೆಗೂ ನಿಲ್ಸಲ್ಲ, ಧರಣಿ ನಿಲ್ಸಲ್ಲ. ಇತ್ತ ಗುತ್ತಿಗೆದಾರರ ಪ್ರತಿಭಟನೆಯನ್ನ ಕೂಲ್ ಆಗಿಯೇ ತೆಗೆದುಕೊಂಡಿರೋ ಪಾಲಿಕೆ ಮುಖ್ಯ ಆಯುಕ್ತರು ನಾಗಮೋಹನ್ ದಾಸ್ ವರದಿಯಂತೆ ಸರ್ಕಾರದ ಸೂಚನೆ ಬಂದಿದ್ದು ಬಿಲ್ ತಡೆ ಹಿಡಿದಿದ್ದೇವೆ. ಸದ್ಯ ಗುತ್ತಿಗೆದಾರರ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಬಾಕಿ ಬಿಡುಗಡೆ ವಿಚಾರ ಸರ್ಕಾರಕ್ಕೆ ಬಿಟ್ಟಿದ್ದು ಎಂದಿದ್ದಾರೆ. ಹಿಂದೆ ಎಸ್ಐಟಿ ಇತ್ತು, ಎಸ್ಐಟಿ ಆದ್ಮೇಲೆ ಒಂದು ಕಮಿಷನ್ ರಚನೆ ಆಯಿತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಇದರಲ್ಲಿ. ಅದಕ್ಕೆ ನಮ್ದು ಎಸ್ಐಟಿ ಜಾಗದಲ್ಲಿ ನಾಗಮೋಹನ್ ದಾಸ್ ಕಮಿಷನ್ ಈಗ ನೋಡ್ತಾ ಇದೆ. ನಾವೊಂದು ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ದಟ್ ಈ 25% ಹಣ ರಿಲೀಸ್ ಮಾಡಬಹುದು ಕೆಲವು ಷರತ್ತುಗಳಿಗೆ ಒಳಪಟ್ಟು. ಅದು ಸರ್ಕಾರ ಗಮನದಲ್ಲಿ ಇದೆ. ಅದು ನಾವು ಗುತ್ತಿಗೆದಾರರಿಗೆ ಹೇಳಿದ್ದೀವಿ. ದಟ್ ನೀವು ಇದು ಸರ್ಕಾರ ಗಮನದಲ್ಲಿ ಇರುವುದರಿಂದ ಅಲ್ಲಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಗುತ್ತಿಗೆದಾರರ ಹೋರಾಟದ ಭವಿಷ್ಯ ನಿರ್ಧಾರ ಆಗಬೇಕಿದೆ. 15 ದಿನದೊಳಗಾಗಿ ರಸ್ತೆ ಗುಂಡಿಯನ್ನ ಮುಚ್ಚೋದಾಗಿ ಡಿಸಿಎಂ ಬಿಬಿಎಂಪಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ರಸ್ತೆ ಗುಂಡಿ ಅಲ್ಲ, ಇರುವಂತ ಕಾಮಗಾರಿಗಳು ಯಾವನ್ನು ಕೂಡ ಮಾಡೋದಿಲ್ಲ, ಬಾಕಿ ಬಿಲ್ ಕೊಡಿ ಅಂತ ಹೇಳಿ ಗುತ್ತಿಗೆದಾರರು ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಇದರ ಮಧ್ಯ ಜನಸಾಮಾನ್ಯರು, ವಾಹನ ಸವಾರರು ಇವರು ಅದೇ ಯಮಗುಂಡಿಯಲ್ಲಿ ಪ್ರತಿನಿತ್ಯ ಓಡಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.